ಕೊಡ್ತಾ ಇದ್ದೀವಿ. ಸ್ವಲ್ಪ ಹಿಂದೆ ವೋಟ್ಗಳನ್ನೆಲ್ಲ ಪಡೆದು ನಮ್ಮಿಂದ ಚುನಾಯಿತ ಆಗಿರುವಂತ ಶಾಸಕರು ಸದನದಲ್ಲಿ ನಮ್ಮ ಬಗ್ಗೆ ಯಾವುದೇ ಒಂದೇ ಚಕಾರ ಎತ್ತದಲ್ಲೇ ಇದುವರೆಗೂ ಇದು ಮಾಡಿರ್ತಾರೆ. ಇನ್ಮೇಲಾದ್ರೂ ಮಾನ್ಯ ಶಾಸಕರು ಸದನದಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಸಿಎಂ ಜೊತೆನಲ್ಲಿ ಮಾತಾಡಿ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳಿ ಅವ್ರಿಗೂ ಸಹ ಇದ್ರ ಮುಖಾಂತರ ಮನವಿ ಒತ್ತಾಯಿಸಿ ಮನವಿ ಸಲ್ಲಿಸ್ತಾ ಇದ್ದಾರೆ. ಇನ್ನು ಉಳಿದ 7% ಪರಿಶಿಷ್ಟ ಮಂಡಳಿಗೆ ಕೊಡ್ತಕ್ಕಂಥ ಒಂದು ಒಳ ಮೀಸಲಾತಿ ಏನಿದೆ, ಒಳ ಮೀಸಲಾತಿ ಅನ್ನೋದ್ರಲ್ಲಿ ಏನು ಪರಿಶಿಷ್ಟ ಜಾತಿಯಲ್ಲಿ 3 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದೇವೆ. ಎ ಗುಂಪು, ಬಿ ಗುಂಪು, ಸಿ ಗುಂಪು. ಈ ಏನು 3 ಗುಂಪುಗಳನ್ನು ನಾವು ವಿಂಗಡಣೆ ಮಾಡಿದ್ವಿ. ಅದರ ಪ್ರಕಾರ ಜನ ಸರ್ಕಾರ, ಕರ್ನಾಟಕ ಸರ್ಕಾರ ನೇಮಕ ಮಾಡಬೇಕು. ನೇಮಕ ಮಾಡದಿದ್ರೆ ಹುದ್ದೆಗಳಲ್ಲಿ ಎ ಮತ್ತೆ ಬಿ ಮತ್ತೆ ಸಿ ಗುಂಪನ್ನು ವರ್ಗೀಕರಣ ಮಾಡಿ ಅದ್ರ ಪ್ರಕಾರ ನೇಮಕ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನೇಮಕಾತಿ ವಾಪಸ್ ಆದೇಶವನ್ನ ಏನು 50% ಮೀಸಲಾತಿಯನ್ನು ಒಳಗೊಂಡಂತೆ ಮಾಡ್ಕೊಂತ ಹೊರಟಿದ್ದಾರೆ. ಅದಕ್ಕೆ ಅವಕಾಶ ಕೊಡೋದಿಲ್ಲ, ನಾವು ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ನಾವು ಹೋರಾಟ 1 ವರ್ಷದಲ್ಲ, 2 ವರ್ಷದಲ್ಲ, 35 ವರ್ಷ ಹೋರಾಟ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ 35 ವರ್ಷ ಹೋರಾಟ ಫಲಕ್ಕೆ ಭಾರತ ಸರ್ಕಾರದ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ನಿಮಗೆ ನಿರ್ದೇಶನ ಇದೆ. ಒಳ ಮೀಸಲಾತಿ ಕೊಡ್ತಕ್ಕಂಥ ವಿಚಾರದಲ್ಲಿ ಆಯಾ ರಾಜ್ಯ ಸರ್ಕಾರಗಳಿಗೆ ಹಕ್ಕಿದೆ, ಆಯಾ ರಾಜ್ಯ ಸರ್ಕಾರ ವಿವೇಚನೆ ಬಿಟ್ಟಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಒಂದು ಆದೇಶ ಇದೆ. ಅದರ ಪ್ರಕಾರ ಕರ್ನಾಟಕ ಸರ್ಕಾರ ದಯಮಾಡಿ ಏನು ಒಳ ಮೀಸಲಾತಿ ಪ್ರಕಾರ ನೇಮಕ ಮಾಡಿ. ಒಂದ್ ವೇಳೆ ನೀವು ನೇಮಕ ಮಾಡಲಿಲ್ಲ ಅಂದ್ರೆ ರದ್ದುಪಡಿಸಿ ಅಷ್ಟೇ. ಒಳ ಮೀಸಲಾತಿ ಯಾವ ಅಲ್ಲಿವರೆಗೆ ಜಾರಿಯಾಗುತ್ತೆ ಅಲ್ಲಿವರೆಗೆ ನೀವು ನೇಮಕ ಮಾಡಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ ಜನಾಂಗ ವೋಟ್ಗಳನ್ನೆಲ್ಲ ಪಡೆದು ನಮ್ಮಿಂದ ಚುನಾಯಿತ ಆಗಿರುವಂತ ಶಾಸಕರು ಸದನದಲ್ಲಿ ನಮ್ಮ ಬಗ್ಗೆ ಯಾವುದೇ ಒಂದೇ ಚಕಾರ ಎತ್ತದಲ್ಲೇ ಇದುವರೆಗೂ ಇದು ಮಾಡಿರ್ತಾರೆ. ಇನ್ಮೇಲಾದ್ರೂ ಮಾನ್ಯ ಶಾಸಕರು ಸದನದಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಸಿಎಂ ಜೊತೆನಲ್ಲಿ ಮಾತಾಡಿ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳಿ ಅವ್ರಿಗೂ ಸಹ ಇದ್ರ ಮುಖಾಂತರ ಮನವಿ ಒತ್ತಾಯಿಸಿ ಮನವಿ ಸಲ್ಲಿಸ್ತಾ ಇದ್ದಾರೆ. ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತ ಏನ ಮಾದಿಗ ಪರವಾದ ಸರ್ಕಾರ ಕೊಡಲಿಲ್ಲ. ಹಲವಾರು ಆಯೋಗಗಳನ್ನು ರಚನೆ ಮಾಡ್ತು. ಆಯೋಗಗಳು ನಾವು ವರದಿ ಕೊಟ್ಟರು ಕೂಡ ಸರ್ಕಾರ ವರದಿಗಳನ್ನ ಅಂಗೀಕಾರ ಮಾಡಲಿಲ್ಲ. ಈಗಾಗಲೇ ಹಲವಾರು ಆಯೋಗಗಳು ಸರ್ಕಾರಕ್ಕೆ ಮನವಿ ಕೊಡ್ತು. LG ಅವನವರು ವರದಿ ಕೊಡ್ತು. ಪರಿಷ್ಠ ಜಾತಿನಲ್ಲಿ ಮಾದಿಗರು 57.7 ಜನ ಇದ್ದಾರೆ % ಅಂತ ಹೇಳ್ತು. ಅದ ನಂತರ ಮಾಧುಸ್ವಾಮಿ ವರದಿ ಕೊಡ್ತು. ಪರಿಷ್ಠ ಜಾತಿಗೆ ಇವರಿಗೆ 6% ಕೊಟ್ಟರೆ ಮೀಸಲಾತಿ ಅಂತ. LG ಅವನ ವರದಿನಲ್ಲಿ 8.5 ಮೀಸಲಾತಿ ಕೊಡ್ತು. ಅಂದ್ರೆ ಇನ್ನ 2.5% ಮಾಧುರಿಗೆ ಅನ್ಯಾಯ ಆಯ್ತು. ಆದ್ರೂ ಕೂಡ ನಾವು ಇದನ್ನ ಆದ್ರೂ ಪರವಾಗಿಲ್ಲ, ಎಷ್ಟೋ ಸಿಕ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ನಾವು ಆಸೆಯಿಂದ ಸುಮ್ಮನಾದ್ರು. ಇಷ್ಟು ಆಸೆಯಿಂದ ಸುಮ್ಮನಾದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು ನಮ್ಮ ಪರವಾದ ಯಾವುದೇ ರೀತಿಯ